ನಿಮ್ಮ ಅಣ್ಣನ ಮದುವೆ ಆಗಿ ನಮ್ಮ ಅಕ್ಕ ದೊಡ್ಡ ತಪ್ಪು ಮಾಡಿದ್ಲು. ಸ್ಟಾಪ್ ಇಟ್ ಜೀವ. ಆಗ್ಲಿಂದ ನೋಡ್ತಾನೆ ಇದ್ದೀನಿ ನಿಮ್ಮಣ್ಣ ಅಂತ ಹೇಳ್ತಾ ಇದ್ಯಾ. ನಿನಗೂ ಅವ್ರಿಗೂ ಏನೂ ಸಂಬಂಧನೇ ಇಲ್ಲ ಅನ್ನೋ ತರ. ಒಂದ್ ಟೈಮಲ್ಲಿ ಅಣ್ಣ ನಿನ್ಗೆ ಹೀರೋ, ಅವ್ನು ನಿನ್ಗೆ ರೋಲ್ ಮಾಡೆಲ್. ಯಾಕೆಂದ್ರೆ ಅವ್ನು ನಿನ್ಗೆ ಸಪೋರ್ಟ್ ಮಾಡ್ತಿದ್ದ, ನಿನ್ಗೆ ಹೆಲ್ಪ್ ಮಾಡ್ತಿದ್ದ. ಅವಾಗ ಅವನು ಒಳ್ಳೆಯವನಾಗಿದ್ದ. ಏನೋ ಒಂದ್ ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ಅಂತ ಅವನ ಕೆಟ್ಟವನು ಅಂತ ಹೇಳ್ತಾ ಇದ್ಯಾ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ ಮಹಿ? ಅವ್ರು ನನಗೆ ಹೆಲ್ಪ್ ಮಾಡಿದ್ದಾರೆ ಅಂತ ಅವ್ರು ಏನ್ ಮಾಡಿದ್ರು ನೋಡ್ಕೊಂಡಿರ್ಬೇಕಾ? ಅವ್ರು ನನಗೆ ಹೆಲ್ಪ್ ಮಾಡಿದ್ರು ಬಿಟ್ಟಿಯಾಗೇನು ಮಾಡಿಲ್ಲ. ಅವ್ರು ಕೊಟ್ಟಿರೋ ಪ್ರತಿಯೊಂದು ರೂಪಾಯಿಗೂ ಬಡ್ಡಿ ಸಮೇತ ವಾಪಸ್ ಕೊಟ್ಟಿದ್ದೀನಿ. ನಾನೀಗ ಯಾರ ಅಂಗಲೂ ಇಲ್ಲ, ಅದು ನಿನ್ಗೆ ನೆನಪಿರ್ಲಿ. ಹೀರೋ ಅಂತೆ ಹೀರೋ ಅಂದಮೇಲೆ ಹೀರೋ ಥರ ಇರಬೇಕು, ವಿಲನ್ ಆಗಬಾರ್ದು. ಕೊನೆಗೆ ನಾನೇ ವಿಲನ್ ಅಲ್ವಾ? ನಿಮ್ಮ ಅಣ್ಣ ತಪ್ಪು ಮಾಡಿದ್ರು ನಾನು ಅನ್ಸ್ಕೋಬೇಕು. ಕರೆಕ್ಟು. ನಿಮ್ಮ ಅಣ್ಣಂದು ಏನೂ ತಪ್ಪಿಲ್ಲ, ತಪ್ಪೆಲ್ಲ ನಂದೇ. ನಿಮ್ಮ ಅಣ್ಣ ಶ್ರೀರಾಮಚಂದ್ರ ಪಾರ್ಟ್ 2. ಸರಿನಾ? ಸಮಾಧಾನನಾ? ಜೀವ ಪ್ಲೀಸ್, ಯಾರನ್ನು ಈ ರೀತಿ ಜಡ್ಜ್ ಮಾಡಬೇಡ. ಅವನ ಸಿಚುಯೇಷನ್ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಅವನು ಅತ್ತಿಗೆಗೆ ಗಂಡ ಮಾತ್ರ ಅಲ್ಲ, ಆ ಮನೆಗೆ ಮಗ ಕೂಡ. ಅವನಿಗೆ ಅವನದೇ ಆದಂಥ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಅವನು ಎಲ್ಲ ಪಾಯಿಂಟ್ ಆಫ್ ವ್ಯೂ ಇಂದಾನು ಯೋಚನೆ ಮಾಡ್ಬೇಕಲ್ವಾ? ಇದೊಂದು ವಿಷಯನ ಇಟ್ಕೊಂಡು ಅಣ್ಣನ ಅಳಿಯೋದು ತುಂಬಾನೇ ತಪ್ಪಾಗುತ್ತೆ ಜೀವ. ನಾನು ಇದನ್ನ ಒಪ್ಪಲ್ಲ. ನನಗಾಗ್ಲಿ ನಿನಗಾಗ್ಲಿ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ.